ಭಾರತೀಯ ಯೋಧರು ದೇಶ ಸೇವೆಯ ಜೊತೆಗೆ ಪರಿಸರ ರಕ್ಷಣೆಯಲ್ಲಿಯೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತ್ರಿಪುರಾದ ಅಗರ್ತಲಾದ ಲಂಕಾಮುರ ಕೇಂದ್ರದಲ್ಲಿ ಇಂದು ಗಡಿ ರಕ್ಷಣಾ ಪಡೆ ಬಿಎಸ್ಎಫ್ ಯೋಧರನ್ನು ಉದ್ದೇಶಿಸಿ ಅವರು 2019 ರಿಂದ ಈಚೆಗೆ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ ಸಿಎಪಿಎಫ್ 6 ಕೋಟಿ 40 ಲಕ್ಷ ಸಸಿಗಳನ್ನು ನೆಟ್ಟಿದ್ದಾರೆ ಎಂದರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಕೃತಿಯ ರಕ್ಷಣೆಯ ಬದ್ಧತೆ ಪುನರ್ ಉಚ್ಚರಿಸುವ ಸಂದರ್ಭ ಇದಾಗಿದ್ದು, ಈ ವರ್ಷ 60 ಲಕ್ಷ ಸಸಿ ನೆಡುವ ಹಾಗೂ ಈಗಾಗಲೇ ನೆಟ್ಟಿರುವ ಸಸಿಗಳ ರಕ್ಷಣೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಅಭಿವೃದ್ಧಿಯ ಹಾದಿಯಲ್ಲಿ ಪರಿಸರ ರಕ್ಷಣೆ ಅತ್ಯಂತ ಮಹತ್ವದ್ದಾಗಿದ್ದು, ಈ ಬಗ್ಗೆ ಎಲ್ಲರೂ ತಮ್ಮ ಹೊಣೆಗಾರಿಕೆ ಅರಿಯಬೇಕು. ಪ್ರಸ್ತುತ ಜಾಗತಿಕ ತಾಪಮಾನ ಏರಿಕೆ, ಹವಾಮಾನ ವೈಪರೀತ್ಯ, ಓಝೋನ್ ಪದರ ಛಿದ್ರ ಮುಂತಾದ ಸಮಸ್ಯೆಗಳನ್ನು ವಿಶ್ವ ಎದುರಿಸುತ್ತಿದೆ. ಓಝೋನ್ ಪದರ ಹಾನಿಯಿಂದ ಸೂರ್ಯನ ಅತಿ ನೇರಳೆ ಕಿರಣ ಜೀವ ಸಂಕುಲಕ್ಕೆ ಹಾನಿ ಮಾಡುವ ಸಂಭವವಿದ್ದು, ಈ ದಿಸೆಯಲ್ಲಿ ಅರಣ್ಯ ಪ್ರದೇಶ ಹೆಚ್ಚಿಸುವುದು ಅತ್ಯಗತ್ಯ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಪರಿಕಲ್ಪನೆ ಅನುಸಾರ ಇಂಗಾಲಾಮ್ಲ ಹೊರಸೂಸುವಿಕೆ ಕಡಿಮೆ ಮಾಡುವ ಮತ್ತು ಪರ್ಯಾಯ ಇಂಧನ ಉತ್ಪಾದನೆ ಬಳಕೆ ಹೆಚ್ಚಿಸುವ ಪರಿಸರ ಸ್ನೇಹಿ ಕ್ರಮಗಳಿಗೆ ಉತ್ತೇಜನ ದೊರೆತಿದೆ. ಪರಿಸರ ರಕ್ಷಣೆಯ ಪ್ಯಾರಿಸ್ ಘೋಷಣೆಯನ್ನು ಭಾರತ ನಿಗದಿತ ವೇಳೆಗಿಂತ ಸಾಕಷ್ಟು ಮೊದಲೇ ಗುರಿ ತಲುಪಿದ್ದು ಜಾಗತಿಕ ಶ್ಲಾಘನೆ ಪಡೆದಿದೆ ಎಂದು ಹೇಳಿದರು. ಇಂದು ದೇಶಾದ್ಯಂತ ಆರ್ಎಸ್ಎಸ್ 2ನೇ ಸರಸಂಘ ಚಾಲಕ ಮಾಧವ್ ಗೋಲ್ವಾಲ್ಕರ್ ಅವರ ಪುಣ್ಯತಿಥಿ ಆಚರಿಸಲಾಗುತ್ತಿದ್ದು, ಭಾರತ ಮಾತೆಯ ಸೇವೆ, ಸಂಸ್ಕೃತಿ, ಇತಿಹಾಸ ಮತ್ತು ಭಾಷೆಗೆ ಗೋಲ್ವಾಲ್ಕರ್ ಅವರ ಕೊಡುಗೆ ಸ್ಮರಣೀಯ ಎಂದರು. वृक्षों को लगाने का काम किया। इस साल हमने थोड़े कम वृक्ष लगाने का निर्णय किया है। इस साल हम 40 लाख से 60 लाख वृक्ष लगाने वाले हैं, परंतु हमने ये तय किया है कि लगाए हुए वृक्षों में से जो वृक्ष बच नहीं पाए वो सबको पुनः लगाने का काम इस वर्ष में हम करेंगे और अगले साल हम सबका एक सामूहिक संकल्प बनने वाला है कि अगले साल एक ही वर्ष में सीएपीएफ के जवान 2 करोड़ से ज्यादा वृक्षों का लगाने का काम करेंगे और पर्यावरण की और देश की सेवा करेंगे।